ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ ಹಾಗೂ ಬಂಧುಗಳೇ. ಇವತ್ತಿನ ದಿವಸ ನಾನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಬಗ್ಗೆ ಕೆಲವು ಮಾತುಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಯಾರು? ಯಾಕೆ ಅವರು ಇವತ್ತಿಗೂ ಜನರ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬಂಧುಗಳೇ. ಶ್ರೀ ರಾಘವೇಂದ್ರ ಸ್ವಾಮಿಗಳು 17ನೇ ಶತಮಾನದ ಪ್ರಸಿದ್ಧ ಸಂತರಾಗಿದ್ದರು. ದ್ವೈತ ತತ್ವಜ್ಞಾನಿಗಳು ಹಾಗೂ ದಾರ್ಶನಿಕರು ಆಗಿದ್ದರು. ಇವರು ತಮಿಳುನಾಡಿನ ಭುವನಗಿರಿಯಲ್ಲಿ ತಿಮ್ಮನ ಭಟ್ಟ ಮತ್ತು ಗೋಪಿಕಾಂಬ ದಂಪತಿಗಳಿಗೆ ಜನಿಸಿದರು. ಇವರ ಮೊದಲ ಹೆಸರು ವೆಂಕಟನಾಥ ಆಗಿತ್ತು. ಇವರ ಗುರುಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬಂಧುಗಳೇ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕುಂಭಕೋಣಂ ಮಠದ ಶ್ರೀ ಸುಧೀಂದ್ರ ತೀರ್ಥ ಇವರಿಂದ ಸನ್ಯಾಸ ದೀಕ್ಷೆ ಪಡೆದರು. ಶ್ರೀಗಳು ರಾಘವೇಂದ್ರ ತೀರ್ಥ ನಾಮಕರಣ ಪಡೆದುಕೊಂಡು 1421ರಲ್ಲಿ ಮಠದ ಪೀಠಾಧಿಪತಿಯಾದರು. ಇವರ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳು ವೇದ, ಶಾಸ್ತ್ರ, ಸಂಗೀತ ಮತ್ತು ವಿದ್ಯಾಭ್ಯಾಸದಲ್ಲಿ ಶ್ರೇಷ್ಠರಾಗಿದ್ದರು. ಇವರ ತತ್ವಜ್ಞಾನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬಂಧುಗಳು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ಮಧ್ವಾಚಾರ್ಯರ ದ್ವೈತ ತತ್ವವನ್ನು ಎತ್ತಿ ಹಿಡಿದರು ಮತ್ತು ಇವರ ಬೃಂದಾವನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಜನರ ಕಷ್ಟಗಳನ್ನು ಹೋಗಲಾಡಿಸಲು 1471ರಲ್ಲಿ ಆಂಧ್ರ ಪ್ರದೇಶದಲ್ಲಿರುವ ಮಂತ್ರಾಲಯದಲ್ಲಿ ತುಂಗಭದ್ರಾ ತೀರದಲ್ಲಿ ಜೀವಂತ ಬೃಂದಾವನವನ್ನು ಸೇರಿದರು. ಹಾಗೂ ಕೆಲವು ಇವರ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಮಂತ್ರವಾದ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರವು ಇಂದಿಗೂ ಕೂಡ ಪ್ರಸಿದ್ಧವಾಗಿದೆ. ಎರಡನೇ ಮಂತ್ರ ಶ್ರೀ ರಾಘವೇಂದ್ರಾಯ ನಮಃ. ಈ ಮಂತ್ರವನ್ನು ದಿನಾಲು 108 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ಮತ್ತು ಸಂಕಲ್ಪ ಸಿದ್ಧಿಯಾಗುತ್ತದೆ. ಮೂರನೇ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ಮಂತ್ರವು ಮನಸ್ಸಿನಲ್ಲಿ ಅಶಾಂತಿ ಮತ್ತು ಭಯ ಇದ್ದರೆ ಹೋಗಲಾಡಿಸುತ್ತದೆ. ನಾಲ್ಕನೆಯ ಮಂತ್ರ ದುಃಖತ್ರಯ ವಿನಾಶಯ ಶ್ರೀ ರಾಘವೇಂದ್ರಾಯ. ಇದು ಮನುಷ್ಯನ ಜೀವನದಲ್ಲಿ ಬರುವ ಕಷ್ಟಗಳು ಹಾಗೂ ಅಡೆತಡೆಗಳನ್ನು ಕಡಿಮೆ ಮಾಡುತ್ತದೆ. ಇವರ ಪವಾಡಗಳ ಬಗ್ಗೆ ತಿಳಿದುಕೊಳ್ಳೋಣ ಬಂಧುಗಳೇ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಕ್ಷತೆ ಮತ್ತು ಭಕ್ತರ ಮೇಲಿನ ಅಪಾರ ಕರುಣೆಯಿಂದ ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಕೆಲವು ಜನರು ದೇವಾಲಯದ ಆವರಣದಲ್ಲಿ ಮುಂಜಾನೆ ಬೇಗನೆ ಆಶೀರ್ವಾದ ಪಡೆಯಬೇಕೆಂದು ಮಲಗಿಕೊಂಡಿರುತ್ತಾರೆ. ಅಂಥವರ ಸಲುವಾಗಿ ರಾಯರು ರಾತ್ರಿ ಬಂದು ಮಲಗಿದವರನ್ನು ನೋಡಿ ಅಲ್ಲಿರುವ ಗೋಮಾತೆ ಆಶೀರ್ವಾದ ಪಡೆದು ಹೋಗುತ್ತಾರಂತೆ ಬಂಧುಗಳು. ನಂಬಿಕೆಗೆ ರಾಯರು ತುಂಬ ಶ್ರೇಷ್ಠರು. ಗುರು ರಾಯರು ಕರೆದರೆ ಬರುತ್ತಾರೆ ಎಂಬ ನಂಬಿಕೆ ಇದೆ ಬಂಧುಗಳೇ. ಒಟ್ಟಿನಲ್ಲಿ ಹೇಳಬೇಕೆಂದರೆ ರಾಯರು ಕಲಿಯುಗದ ಕಾಮಧೇನು ಎಂದು ಭಕ್ತರಿಂದ ಪೂಜಿಸಲ್ಪಡುತ್ತಾರೆ. ಕೊನೆಯದಾಗಿ ಬಂಧುಗಳೇ ಹೇಳಬೇಕೆಂದರೆ ಈ ರಾಘವೇಂದ್ರ ದೇವಾಲಯದ ಮುಂದೆ ಕೆಲವು ಭಕ್ತರು ಸ್ವಾಮಿಯ ದರ್ಶನಕ್ಕೆ ಕಾಯುತ್ತಿರುವ ಕೆಲವು ಫೋಟೋ ಹಾಗೂ ವಿಡಿಯೋವನ್ನು ಇಲ್ಲಿ ನಾವು ಕಾಣಬಹುದು. ಮತ್ತು ಈ ವಿಡಿಯೋವನ್ನು ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.